ದ್ರಾವಿಡ ಶಿಶು ಎಂದು ಕರೆಸಿಕೊಳ್ಳುವ ಶಿಶುವಿನ ಜನನ ಹಾಗೂ ಹತ್ಯೆಯ ಹಿನ್ನೆಲೆ ತಿಳಿಸುತ್ತೇನೆ ಎಂದು ಹೇಳಿದ್ದೆ, ಅದರಂತೆ ಈ ಸಂಚಿಕೆಯಲ್ಲಿ ತಿಳಿಸುತ್ತಿದ್ದೇನೆ. ಇಂದು ನಾವು ದ್ರಾವಿಡರು ಯಾರಿಗೂ ಕಮ್ಮಿ ಇಲ್ಲ ಎಂಬ ಯೂಟ್ಯೂಬ್ ಚಾನೆಲ್ ಮೂಲ ಉದ್ದೇಶ ದ್ರಾವಿಡರ ಮೇಲೆ ಆಗುತ್ತಿರುವ ಅನೇಕ ರೀತಿಯ ದೌರ್ಜನ್ಯಗಳನ್ನು ಎತ್ತಿ ತೋರಿಸಲು ಹಾಗೂ ಇಂದಿಗೂ ನಮ್ಮ ನೆಲ ಭಾಷೆ ಸಂಸ್ಕೃತಿ ಮೇಲೆ ಆಗುತ್ತಿರುವ ದಬ್ಬಾಳಿಕೆಯ ವಿರುದ್ಧ ಎಚ್ಚೆತ್ತುಕೊಂಡು ಹೋರಾಡಬೇಕಿದೆ. ಅದಕ್ಕಾಗಿ ನನ್ನ ದ್ರಾವಿಡ ಸಹೋದರ ಸಹೋದರಿಯರೇ, ಎಲ್ಲರೂ ಈ ಸಂಗ್ರಾಮಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ಈ ಸಂದೇಶಗಳನ್ನು ಎಲ್ಲರಿಗೂ ಶೇರ್ ಮಾಡುತ್ತಾ ನನ್ನೊಂದಿಗೆ ಕೈ ಜೋಡಿಸಬೇಕೆಂದು ವಿನಂತಿ. ನಾವು ದ್ರಾವಿಡರು ಯಾರಿಗೂ ಕಮ್ಮಿ ಇಲ್ಲ. ನಾವು ದ್ರಾವಿಡರು ಯಾರಿಗೂ ಕಮ್ಮಿ ಇಲ್ಲ. ನಾವು ದ್ರಾವಿಡರು ಯಾರಿಗೂ ಕಮ್ಮಿ ಇಲ್ಲ. ಆದಿ ಶಂಕರಾಚಾರ್ಯರು ಕೇರಳದ ಕಲ್ಲಡಿ ಎಂಬ ಸ್ಥಳದಲ್ಲಿ ಜನಿಸಿದರು. ಇದು ದ್ರಾವಿಡ ಪ್ರದೇಶದ ದಕ್ಷಿಣ ಭಾರತ ಭಾಗವಾಗಿದೆ. ಆದರೆ ಅವರ ಗುರುತಿನು ಧರ್ಮಶಾಸ್ತ್ರದ ದೃಷ್ಟಿಯಿಂದ ನಿರ್ದಿಷ್ಟ ಭೌಗೋಳಿಕ ಅಥವಾ ಜಾತಿಗೋತ್ರಕ್ಕೆ ಸೀಮಿತವಾಗಿರಲಿಲ್ಲ. ಜನ್ಮ ಮತ್ತು ಪ್ರಭಾವ. ಶಂಕರಾಚಾರ್ಯರು ನಂಬೂತಿರಿಯ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದು ಅವರ ಮೂಲವು ದ್ರಾವಿಡ ಪ್ರದೇಶಕ್ಕೆ ಸೇರಿದೆ. ಆದರೆ ಅವರು ತಮ್ಮನ್ನು ನಿರ್ದಿಷ್ಟ ಜಾತಿ ಅಥವಾ ಭಾಷಾ ಗುಂಪಿಗೆ ಸೇರಿಸಿಕೊಂಡಿಲ್ಲ. ಬದಲಿಗೆ ಸನಾತನ ಧರ್ಮದ ಉನ್ನತ ಚಿಂತಕರಾಗಿ ಕಾರ್ಯನಿರ್ವಹಿಸಿದರು. ದ್ರಾವಿಡ ಶಿಶು ಎಂಬ ಅವರ ಉಲ್ಲೇಖ. ಶಂಕರಾಚಾರ್ಯರು ತಮ್ಮ ಸೌಂದರ್ಯಲಹರಿ ಕಾವ್ಯದಲ್ಲಿ ದ್ರಾವಿಡ ಶಿಶು, ದ್ರಾವಿಡ ಬಾಲಕ ಎಂದು ತಮ್ಮನ್ನು ಉಲ್ಲೇಖಿಸಿದ್ದಾರೆ. ಇದು ಅವರ ದ್ರಾವಿಡ ಪ್ರದೇಶದ ಮೂಲದ ಬಗ್ಗೆ ಸ್ಪಷ್ಟವಾಗಿ ಸೂಚಿಸುತ್ತದೆ. ದ್ರಾವಿಡ ಪ್ರದೇಶದ ಮೇಲೆ ಅವರ ಪ್ರಭಾವ. ಕೇರಳದಲ್ಲಿ ಜನಿಸಿದರು. ಅವರು ಭಾರತದಾದ್ಯಂತ ಎಕ್ಸ್ಟೆನ್ಸಿವ್ ಯಾತ್ರೆ ನಡೆಸಿ ವೇದಾಂತ ತತ್ವಶಾಸ್ತ್ರವನ್ನು ಪ್ರಚಾರ ಮಾಡಿದರು. ಅವರು ದಕ್ಷಿಣ ಭಾರತದಲ್ಲಿ ಪ್ರಮುಖ ಶ್ರೀಗಿರಿ, ಕರ್ನಾಟಕ ಮತ್ತು ಕಾಂಚೀಪುರಂ, ತಮಿಳುನಾಡು ಮಠಗಳನ್ನು ಸ್ಥಾಪಿಸಿದರು. ಶಂಕರಾಚಾರ್ಯರು ದ್ರಾವಿಡ ಭಾಷೆಗಳಾದ ತಮಿಳು, ಕನ್ನಡ, ತೆಲುಗು, ಮಲಯಾಳಂ ಪ್ರಾಂತ್ಯಗಳಲ್ಲೂ ತಮ್ಮ ಪಾಂಡಿತ್ಯವನ್ನು ಹರಡಿದರು. ದ್ರಾವಿಡ ಸಂಸ್ಕೃತಿಯೊಂದಿಗೆ ಅವರ ಸಂಬಂಧ. ಶಂಕರಾಚಾರ್ಯರು ಸಂಸ್ಕೃತ ಗ್ರಂಥಗಳ ಅವಲಂಬನೆಯನ್ನು ಮುಖ್ಯವಾಗಿ ಬೆಂಬಲಿಸಿದರು. ಅವರ ಉಪದೇಶಗಳು ದಕ್ಷಿಣ ಭಾರತದಲ್ಲಿ ವ್ಯಾಪಕವಾಗಿ ಸ್ವೀಕರಿಸಲ್ಪಟ್ಟವು. ಅವರ ಆಚಾರ್ಯ ಪರಂಪರೆಯಲ್ಲಿ ತಮಿಳುನಾಡಿನ ಅಪ್ಪಯ್ಯ ದೀಕ್ಷಿತರು, ಕರ್ನಾಟಕದ ವಿದ್ಯಾರಣ್ಯರು ಮೊದಲಾದವರು ಅವರ ತತ್ವವನ್ನು ಮುಂದುವರಿಸಿದರು. ಸಾರಾಂಶ: ಹೌದು, ಶಂಕರಾಚಾರ್ಯರು ದ್ರಾವಿಡ ಪ್ರದೇಶದವರಾಗಿದ್ದರು, ಕೇರಳ ಮೂಲ. ಆದರೆ ಅವರ ತತ್ವಶಾಸ್ತ್ರವು ಭೌಗೋಳಿಕ, ಭಾಷಾತ್ಮಕ ಅಥವಾ ಜಾತ್ಯತೀತವಾಗಿತ್ತು. ಅವರು ಪೂರ್ಣ ಭಾರತೀಯ ಹಿನ್ನೆಲೆಯಲ್ಲಿ ಅದ್ವೈತ ವೇದಾಂತವನ್ನು ಪ್ರಸ್ತಾರ ಮಾಡಿದರು. ಇದನ್ನು ಸಹಿಸದ ಆರ್ಯನ್ನರು. ದ್ರಾವಿಡ ಸಂಸ್ಕೃತಿಯು ವಿಸ್ತಾರವಾಗಿ ವಿಶ್ವಾದ್ಯಂತ ಬೆಳೆದು ಎಲ್ಲಿ ಆರ್ಯನ್ ಸಂಸ್ಕೃತಿಯ ಬುಡ ಅಲ್ಲಾಡುವುದು ಎಂದು ಭಯದಿಂದ ದ್ರಾವಿಡ ಶಿಶು ಶಂಕರಾಚಾರ್ಯರನ್ನು 32ನೇ ವಯಸ್ಸಿನಲ್ಲಿ ಆರ್ಯನ್ನರು ಹತ್ಯೆ ಮಾಡಿರಬಹುದೇ ಎಂಬ ಸಂಶಯ ಈಗ ನನ್ನಲ್ಲಿ ಮೂಡುತ್ತಿದೆ. ಹಾಗೆ ನಿಮ್ಮಲ್ಲಿ ಮೂಡುತ್ತಿದೆಯೇ? ಮುಂದಿನ ಸಂಚಿಕೆಯಲ್ಲಿ